ಕಳೆದ ವಾರದಲ್ಲಿ ಕೃದಂತ ಪಾಸ್ಟ್ ಪಾರ್ಟಿಸಿಪಲ್ ಅದರಲ್ಲಿ ಕರ್ಮಣಿ ಪ್ರಯೋಗ ಅಂದರೆ ಪ್ಯಾಸಿವ್ ವಾಯ್ಸ್ ನೋಡಿಯಾಗಿತ್ತು. ಕ್ತ ಪ್ರತ್ಯಯವನ್ನು ಬಳಸಿಕೊಂಡು ವಾಕ್ಯಗಳನ್ನು ಮಾಡುವಂಥದ್ದು. ಇವತ್ತು ಕೃದಂತ ಅಲ್ಲ, ಕ್ರಿಯಾಪದದ ಬಗ್ಗೆ ನೋಡೋಣ. ಕ್ರಿಯಾಪದಗಳು ಹೇಗಿರ್ತವೆ? ಆತ್ಮನೇಪದಿ ಇರಬಹುದು, ಪರಸ್ಮೈಪದಿ ಇರಬಹುದು, ಯಾವುದಾದ್ರೂ ಇರಲಿ. ಪರಸ್ಮೈಪದಿ ಅಂದರೆ ತಿ, ಅದರಿಂದ ಕೊನೆಗೊಳ್ಳುತ್ತೆ. ಎಲ್ಲಿ? ವರ್ತಮಾನ ಕಾಲದಲ್ಲಿ. ಪಠತಿ, ಪಠತಃ, ಪಠಂತಿ, ಇದು ಪರಸ್ಮೈಪದ ಆಯಿತು. ತೇ ಅಂತ ಕೊನೆಗೆ ಇದ್ದರೆ ಆತ್ಮನೇ ಪದ ಆಗತ್ತೆ. ಭಾಷತೆ, ಭಾಷೇತೆ, ಭಾಷಂತೆ ಅಂದರೆ ನೀವು ಈ ಪರಸ್ಮೈಪದಿಯಾಗಲಿ ಆತ್ಮನೇಪದಿಯಾಗಲಿ ಈ ಯಾವ ರೂಪವನ್ನು ಬಳಸಿದ್ರೂ ಕೂಡ ಇದು ಕರ್ತರಿ ಪ್ರಯೋಗ, ಆ್ಯಕ್ಟಿವ್ ವಾಯ್ಸ್ ಆಗಿರುತ್ತೆ. ಹಾಗಿದ್ರೆ ಪ್ಯಾಸಿವ್ ವಾಯ್ಸಿಗೆ ಏನು ವ್ಯತ್ಯಾಸ, ಏನು ಬದಲಾವಣೆ, ಎಲ್ಲಿ ಬದಲಾವಣೆ ಅಂತಂದರೆ ಯ ಅಂತ ಒಂದು ಎಕ್ಸ್ಟ್ರಾ ಕೇಳಿಸುತ್ತೆ, ಹೆಚ್ಚಾಗಿ ಕೇಳಿಸುತ್ತೆ. ಪಠತಿ ಆ್ಯಕ್ಟಿವ್ ವಾಯ್ಸ್ ಆಯಿತು, ಕರ್ತರಿ ಪ್ರಯೋಗ. ಪಠ್ಯತೆ, ಪಠ್ಯತೆ, ಯ ಪಠ್ಯ ಯಕಾರ ಇದೆ, ಇದು ಕರ್ಮಣಿ ಪ್ರಯೋಗ ಅಂದರೆ ಪ್ಯಾಸಿವ್ ವಾಯ್ಸ್. ಪಠ್ಯತೆ, ಪಠ್ಯೇತೆ, ಪಠ್ಯಂತೆ. ಲಿಖತಿ, ಲಿಖತಃ, ಲಿಖಂತಿ ಆ್ಯಕ್ಟಿವ್ ವಾಯ್ಸ್ ಆಯಿತು. ಪ್ಯಾಸಿವ್ ವಾಯ್ಸ್ ಲಿಖ್ಯತೆ, ಲಿಖ್ಯೇತೆ, ಲಿಖ್ಯಂತೆ. ಆತ್ಮನೇಪದಿಯಲ್ಲಿ ಅಂತಾದರೆ ವಂದತೆ, ವಂದೇತೆ, ವಂದಂತೆ, ಇದು ಕರ್ತರಿ ಪ್ರಯೋಗ. ಕರ್ಮಣಿಯಲ್ಲಿ ಯ ಸೇರಿಸಿಕೊಳ್ಳಿ, ವಂದ್ಯತೆ, ವಂದ್ಯೇತೆ, ವಂದ್ಯಂತೆ. ಭಾಷತೆ, ಭಾಷೇತೆ, ಭಾಷಂತೆ. ಪ್ಯಾಸಿವ್ ವಾಯ್ಸ್ ಭಾಷ್ಯತೆ, ಭಾಷ್ಯೇತೆ, ಭಾಷ್ಯಂತೆ. ಅಂದರೆ ಯ ಒಂದು ಎಕ್ಸ್ಟ್ರಾ ಕೇಳಿಸ್ತಾ ಇದೆ ನಿಮಗೆ. ಆಮೇಲೆ ಪ್ಯಾಸಿವ್ ವಾಯ್ಸಲ್ಲಿ ಪರಸ್ಮೈ ಪದ ಫಾರ್ಮ್ ಇರಲ್ಲ, ಯಾವತ್ತೂ ಕೂಡ ಆತ್ಮನೇ ಪದನೇ ಇರುತ್ತೆ ಪ್ಯಾಸಿವ್ ವಾಯ್ಸಲ್ಲಿ. ಆದರೆ ಯ ಕೇಳಿಸ್ತಾ ಇರುತ್ತೆ. ಯ ಗಮ್ಯತೆ, ಗಚ್ಚತಿ ಇದ್ದಿದ್ದು ಗಮ್ಯತೆ ಅಂತ ಆಯಿತು. ಈ ರೀತಿಯಲ್ಲಿ ನೀವು ಆ್ಯಕ್ಟಿವ್ ವಾಯ್ಸ ಪ್ಯಾಸಿವ್ ವಾಯ್ಸ ನೋಡ್ಕೊಳ್ಳಿ, ಕಷ್ಟ ಏನೂ ಇಲ್ಲ. ಯಾವ ಫಾರ್ಮನ್ನು ಬಳಸಬೇಕು ಅಂದರೆ ಸಿಂಗ್ಯುಲರ್ ಬಳಸಬೇಕಾ ಅಥವಾ ಪ್ಲೂರಲ್ ಬಳಸಬೇಕಾ, ಯಾವ ಫಾರ್ಮನ್ನು ಬಳಸಬೇಕು, ಯಾವ ರೂಪವನ್ನು ಬಳಸಬೇಕು. ಹಿಂದೆ ಹೇಳಿದ್ದೆ, ಕೃದಂತ ಅಂದರೆ ಕ್ತ ಪ್ರತ್ಯಯ ಕರ್ಮಪದದ ಲಿಂಗ ವಚನ, ಲಿಂಗ ಮತ್ತು ವಚನಗಳನ್ನು ಅನುಸರಿಸುತ್ತೆ ಅಂತ. ಇಲ್ಲಿಯೂ ಕೂಡ ಹಾಗೆ ಕರ್ಮಪದದ್ದನ್ನೇ ಅನುಸರಿಸುತ್ತೆ. ಆದರೆ ಕ್ರಿಯಾಪದದಲ್ಲಿ ನಿಮಗೆ ಲಿಂಗ ಇಲ್ಲ, ಪುಲ್ಲಿಂಗ ಸ್ತ್ರೀಲಿಂಗ ಎಲ್ಲದಕ್ಕೂ ಒಂದೇ ರೂಪ. ಕಥಾ ಪಠ್ಯತೆ, ಪಾಠ
ಪಠ್ಯತೆ. ಪದ್ಯಂ ಪಠ್ಯತೆ. ನೀವು ಪದ್ಯಂ ಅಂತ ನಪುಂಸಕ ಆದರೂ ಹೇಳಿ, ಪಾಠ ಅಂತ ಪುಲ್ಲಿಂಗ ಆದರೂ ಹೇಳಿ, ಫಾರ್ಮ್ ಸೇಮ್ ಇರುತ್ತೆ, ಪಠ್ಯತೆ. ಆದರೆ ಎರಡು ಪಾಠ ಇದ್ದರೆ ಪಠ್ಯೇತೆ. ಪಾಠೌ ಪಠ್ಯೇತೆ. ಪಾಠಾಹ ಪಠ್ಯಂತೆ. ಪಾಠಗಳು ಓದಲ್ಪಡುತ್ತವೆ. ಅಂದರೆ ನೀವು ಯಾವುದನ್ನು ಅಬ್ಸರ್ವ್ ಮಾಡಬೇಕು, ಯಾವುದನ್ನು ನೋಡಬೇಕು, ಯಾವುದನ್ನು ಗಮನಿಸಬೇಕು? ಕರ್ಮಪದವನ್ನು ಗಮನಿಸಬೇಕು. ಅದು ಏಕವಚನದಲ್ಲಿದೆಯಾ, ದ್ವಿವಚನದಲ್ಲಿದೆಯಾ, ಅಥವಾ ಬಹುವಚನದಲ್ಲಿ ಇದೆಯಾ ಅಂತ. ಏಕವಚನದಲ್ಲಿದ್ದರೆ, ಕರ್ಮಪದ ಏಕವಚನದಲ್ಲಿದ್ದರೆ ಕ್ರಿಯಾಪದದ ಏಕವಚನವನ್ನು ಬಳಸಿಕೊಳ್ಳಿ. ದ್ವಿವಚನ ಇದ್ದರೆ ಕರ್ಮಪದಕ್ಕೆ ಕ್ರಿಯಾಪದದ ದ್ವಿವಚನವನ್ನು ಬಳಸಿಕೊಳ್ಳಿ. ಕರ್ಮಪದಕ್ಕೆ ಬಹುವಚನ ಇದ್ದರೆ ಕ್ರಿಯಾಪದಕ್ಕೂ ಬಹುವಚನವನ್ನೇ ಬಳಸಿಕೊಳ್ಳಿ. ಇಷ್ಟೇ ನೆನಪಿದ್ರೆ ಸಾಕು, ಇನ್ನು ಬೇರೆ ಏನು ಬೇಡ. ಕರ್ತೃಪದದ ಬಗ್ಗೆ ಏನೂ ಸಂಶಯ ಪಟ್ಟುಕೊಳ್ಳುವ ಅಗತ್ಯ ಇಲ್ಲ. ನೀವು ಯಾವ ಕರ್ತೃಪದವನ್ನಾದರೂ ಬಳಸಿ, ತೃತೀಯ ವಿಭಕ್ತಿಯಲ್ಲಿ ಇರುತ್ತೆ. ಅದು ಏಕವಚನ ಆದರೂ ಇರಬಹುದು, ದ್ವಿವಚನ ಆದರೂ ಇರಬಹುದು, ಬಹುವಚನ ಆದರೂ ಇರಬಹುದು. ಬಾಲೇನ ಪಾಠ ಪಠ್ಯತೆ ಅಂದರೆ ಒಬ್ಬ ಹುಡುಗನಿಂದ ಪಾಠವು ಓದಲ್ಪಡುತ್ತದೆ. ಬಾಲಾಭ್ಯಾಂ ದ್ವಿವಚನ ಬಳಸಿಬಿಟ್ರೆ ಆಗಲೂ ಕೂಡ ಪಾಠ ಪಠ್ಯತೆ ಅಂತಲೇ ಇರುತ್ತೆ, ಏನೂ ತೊಂದರೆ ಇಲ್ಲ. ಪಾಠವು ಅಂತ ಏನಾದರೂ ನೀವು ದ್ವಿವಚನ ಮಾಡಿದರೆ ಕರ್ಮಪದಕ್ಕೆ ಆಗ ಮಾತ್ರ ಪಠ್ಯೇತೆ ಆಗತ್ತೆ. ಇಲ್ಲ ಅಂತಾದರೆ ದ್ವಿವಚನ ಬರಲ್ಲ. ಬಾಲಾಭ್ಯಾಂ ಪಾಠ ಪಠ್ಯತೆ. ತುಂಬ ಹುಡುಗರಿದ್ದರೆ ಬಾಲೈಹಿ ಪಾಠ ಪಠ್ಯತೆ. ಸಿಂಗ್ಯುಲರೇ ಇರುತ್ತೆ. ಯಾಕೆ ಅಂದರೆ ಪಾಠ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಕ್ರಿಯಾಪದ. ಈ ರೀತಿಯಲ್ಲಿ ಬಳಸುವಂಥದ್ದು. ಆಮೇಲೆ ಕರ್ಮಣಿ ಪ್ರಯೋಗದಲ್ಲಿ ನಿಮಗೆ ಸೆಕೆಂಡ್ ಪರ್ಸನ್ ಮತ್ತು ಫಸ್ಟ್ ಪರ್ಸನ್, ಮಧ್ಯಮ ಪುರುಷ, ಉತ್ತಮ ಪುರುಷ, ಇದು ಜನರಲ್ಲಾಗಿ ಎಲ್ಲಿಯೂ ಯೂಸ್ ಆಗಲ್ಲ. ಆಯಿತಾ? ಪ್ರಥಮ ಪುರುಷ ಮಾತ್ರ ಯೂಸ್ ಆಗ್ತಾ ಇರುತ್ತೆ ಜನರಲ್ಲಾಗಿ. ಆದರೆ ನಿಮಗೆ ನೋಟ್ಸಲ್ಲಿ ಮಧ್ಯಮ ಪುರುಷ, ಉತ್ತಮ ಪುರುಷ ಎರಡಕ್ಕೂ ಕೂಡ ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಉದಾಹರಣೆಗೆ, ಯು ಆರ್ ಸೀನ್ ಬೈ ಮೀ, ಇಂತಹ ವಾಕ್ಯದಲ್ಲಿ ಮಧ್ಯಮ ಪುರುಷ ಬಳಕೆಯಾಗುತ್ತೆ. ಯು ಆರ್ ಸೀನ್ ಬೈ ಮೀ, ಯು ಆರ್ ಸೀನ್ ಬೈ ಹಿಮ್, ಈ ರೀತಿಯ ವಾಕ್ಯ. ನೀನು ಅವನಿಂದ ನೋಡಲ್ಪಡುತ್ತಿ ಅಂತ, ನೋಡಲ್ಪಡುತ್ತಿರುವಿ, ಇಂತಹ ವಾಕ್ಯಗಳಲ್ಲಿ ಮಾತ್ರ. ಇದು ತುಂಬ ಕಡಿಮೆ ಬಳಕೆಯಾಗುವಂಥದ್ದು. ಆದ್ದರಿಂದ ಮಧ್ಯಮ ಪುರುಷ, ಉತ್ತಮ ಪುರುಷ ಇವುಗಳ ಬಗ್ಗೆ ಜಾಸ್ತಿ ವಿಚಾರ ಮಾಡಬೇಡಿ. ಯಾಕಂದರೆ ಅದು ಎಕ್ಸಾಮಲ್ಲೂ ನಿಮಗೆ ಬರಲ್ಲ. ಹೆಚ್ಚಾಗಿ ಎಲ್ಲ ಬರುವಂಥದ್ದು ಪ್ಯಾಸಿವ್ ವಾಯ್ಸಲ್ಲಿ ಪ್ರಥಮ ಪುರುಷವೇ ಬರುತ್ತೆ, ಅಂದರೆ ಥರ್ಡ್ ಪರ್ಸನ್ ಮಾತ್ರ ಬರುತ್ತೆ. ಅದಕ್ಕೋಸ್ಕರವೇ ನೋಟ್ಸಲ್ಲಿ ನಾನು 3 ಲೈನ್ಸ್ ಗ್ಯಾಪ್ ಕೊಟ್ಟಿಲ್ಲ, 1 ಲೈನ್ ಮಾತ್ರ ಕೊಟ್ಟಿದ್ದೇನೆ. ಪಠ್ಯತೆ ಪಠ್ಯೇತೆ ಪಠ್ಯಂತೆ ಮುಗಿದೋಯ್ತು. ಲಿಖ್ಯತೆ ಲಿಖ್ಯೇತೆ ಲಿಖ್ಯಂತೆ. ಖಾದ್ಯತೆ ಖಾದ್ಯೇತೆ ಖಾದ್ಯಂತೆ.
ಈ ರೀತಿಯಲ್ಲಿ ವಾಕ್ಯಗಳನ್ನು ಮಾಡುವಂಥದ್ದು. ಇನ್ನೊಂದಿದೆ, ಕರ್ಮಣಿ ಪ್ರಯೋಗ ಅಲ್ಲ, ಭಾವೇ ಪ್ರಯೋಗ. ಅದರ ಬಗ್ಗೆಯೂ ಹೇಳಿಬಿಡ್ತೇನೆ. ಇನ್ನೂ ಸಿಂಪಲ್ ಇದೆ ಅದು. ನಿಮಗೆ ಏಕವಚನ, ದ್ವಿವಚನ, ಬಹುವಚನ ಅದು ಯಾವುದೂ ಇಲ್ಲ. ಏಕವಚನ ಮಾತ್ರ ಬಳಕೆ ಆಗುತ್ತೆ. ಕರ್ಮಪದ ಇಲ್ಲವೇ ಇಲ್ಲ. ಕರ್ಮಪದ ಇದ್ದರೆ ತಾನೇ ಏಕವಚನ, ದ್ವಿವಚನ, ಬಹುವಚನ ಕರ್ಮಣಿ ಪ್ರಯೋಗದಲ್ಲಿ ಬರುವಂಥದ್ದು. ಭಾವೇ ಪ್ರಯೋಗದಲ್ಲಿ ಕರ್ಮ ಪದವೇ ಇಲ್ಲ. ಆದ್ದರಿಂದ ಕ್ರಿಯಾಪದ ಯಾವತ್ತೂ ಕೂಡ ಪ್ರಥಮ ಪುರುಷ ಏಕವಚನದಲ್ಲೇ ಇರುತ್ತೆ. ಹಾಗಿದ್ರೆ ಅದು ಯಾವುದಕ್ಕೆ ಅಂದರೆ ಅಕರ್ಮಕ ಕ್ರಿಯಾಪದಗಳಿಗೆ. ಈಗ ತಿನ್ನುತ್ತಾನೆ ಅಂತ ಇರುತ್ತೆ. ಏನನ್ನು ತಿನ್ನುತ್ತಾನೆ? ಕ್ವಶ್ಚನ್ ಮಾಡಿದಾಗ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಇದೆ. ಇಫ್ ಯು ಆಸ್ಕ್ ದಿ ಕ್ವಶ್ಚನ್, ವಾಟ್ ಡು ಯು ಈಟ್, ವಾಟ್ ಡು ಯು ಡ್ರಿಂಕ್, it is possible to answer this question with the object. ಒಂದು ಆಬ್ಜೆಕ್ಟ್ ಅಂದರೆ ಕರ್ಮಪದವನ್ನು ಬಳಸಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇದೆ, ಪಾಸಿಬಲ್. ಆದ್ದರಿಂದ ಅದು ಸಕರ್ಮಕ ಕ್ರಿಯಾಪದ ಆಗುತ್ತೆ, ಅಂದರೆ ಟ್ರಾನ್ಸಿಟಿವ್ ವರ್ಬ್. If it is not possible to give the answer, if it is not possible to answer the question, then it is intransitive verb. He is sleeping. He sleeps. ನೀವು ಕ್ವಶನ್ ಮಾಡಿ, what does he sleep? What does he sleep? What do you sleep? You cannot answer. ಉತ್ತರ ಕೊಡಲಿಕ್ಕಾಗಲ್ಲ. ನೀನು ಎಲ್ಲಿ ಮಲಗ್ತಿ ಅಂತ ಕೇಳಬಹುದು, ಯಾವಾಗ ಮಲಗ್ತಿ ಅಂತ ಕೇಳಬಹುದು. ಎಟ್ ವಾಟ್ ಟೈಮ್ ಡು ಯು ಸ್ಲೀಪ್, ವ್ಯಾರ್ ಡು ಯು ಸ್ಲೀಪ್ ಕೇಳಬಹುದು. ಹೌ ಡು ಯು ಸ್ಲೀಪ್ ಕೇಳಬಹುದು. ಹಾಸಿಗೆಯೇ ಇಲ್ಲ, ಹೇಗೆ ಮಲಗ್ತೀಯ ಅಂತ. ಆದರೆ ವಾಟ್ ಡು ಯು ಸ್ಲೀಪ್, ದೆರ್ ಈಸ್ ನೋ ಆನ್ಸರ್, ದೆರ್ ಈಸ್ ನೋ ಆಬ್ಜೆಕ್ಟ್ ಫಾರ್ ದಿ ಆನ್ಸರ್. ಸೊ ದಿಸ್ ಈಸ್ ಇಂಟ್ರಾನ್ಸಿಟಿವ್ ವರ್ಬ್. ಇಂತಹ ಕ್ರಿಯಾಪದಗಳು ಇದ್ದಾಗ ಕರ್ತೃಪದಕ್ಕೆ ತೃತೀಯ ವಿಭಕ್ತಿ ಇರುತ್ತೆ, ಕರ್ಮಪದ ಕ್ರಿಯಾಪದ ಏಕವಚನದಲ್ಲಿ ಇರುತ್ತೆ, ಕರ್ಮಪದ ಇರುವುದೇ ಇಲ್ಲ. ಇದನ್ನು ಭಾವೇ ಪ್ರಯೋಗ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಸರಿಯಾದ ವರ್ಡ್ ಇಲ್ಲ ಇದಕ್ಕೆ, ಆದರೂ ಕೂಡ ಇಂಪರ್ಸನಲ್ ವಾಯ್ಸ್ ಅಂತ ಕರೀತಾರೆ. ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಇಂಪರ್ಸನಲ್ ವಾಯ್ಸ್ ಅಂತ. ಇದು ಸಂಸ್ಕೃತದಲ್ಲಿ ತುಂಬ ವಿಶೇಷ. ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ನೋಟ್ಸಲ್ಲಿ. ಹಾಗೆಯೇ ಎಕ್ಸರ್ಸೈಸ್ ಒಂದು 10-14 ವಾಕ್ಯಗಳನ್ನು ಇಟ್ಟಿದ್ದೇನೆ. ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕ್ವಶನ್ ಕೇಳಿ, ಆನ್ಸರ್ ಮಾಡ್ತೇನೆ. ಎಲ್ಲದಕ್ಕೂ ನಾನು ನೌನ್ಸನ್ನು ಟೈಪ್ ಮಾಡಿಲ್ಲ ನೋಟ್ಸಲ್ಲಿ. ಪ್ರಾರಂಭದಲ್ಲಿ ನಿಮಗೆ ನೌನ್ಸ್ ಕೊಟ್ಟಿದ್ದೆ ನೋಡಿ, ಆ ನೌನ್ಸಲ್ಲಿ ಯಾವ ಫಾರ್ಮ್ ಯೂಸ್ ಮಾಡಬೇಕು ಅಂತ ನೋಡಿಕೊಂಡು ಆ ಫಾರ್ಮನ್ನು ಯೂಸ್ ಮಾಡಿ. ಉದಾಹರಣೆಗೆ ಬೈ ಹಿಮ್ ಅವನಿಂದ, ಬೈ ದೆಮ್ ಅವರಿಂದ. ಹಾಗಿದ್ದರೆ ಸಂಸ್ಕೃತಲ್ಲಿ ಯಾವ ಫಾರ್ಮ್ ಯೂಸ್ ಮಾಡಬೇಕು? ನಾನೊಂದು 8-10 ನೌನ್ಸ್ ಕೊಟ್ಟಿದ್ದೆ ಪ್ರಾರಂಭದಲ್ಲಿ.
ಅದರಲ್ಲಿ ಹುಡುಕಿ ನೀವು ವಾಕ್ಯವನ್ನು ಪೂರ್ತಿ ಮಾಡಬೇಕು. ಈ ಕೆಲಸ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂದರೆ ನಿಮಗೆ ಅಭ್ಯಾಸ ಆಗಬೇಕು. ನಾನೇ ಹೇಳಿಬಿಡ್ಬಹುದು, ಹಾಗೆ ಹೇಳಿಬಿಟ್ರೆ ನಿಮಗೆ ಅಭ್ಯಾಸ ಆಗಲ್ಲ. ಒಂದು ಬೇಕಂತಿದ್ರೆ ಹೇಳ್ತಾನೆ, ಸಾ ಗ್ರಾಮಂ ಗಚ್ಚತಿ ತಯಾ ಗ್ರಾಮಃ ಗಮ್ಯತೆ. ಈ ರೀತಿಯಲ್ಲಿ ಆಗುತ್ತೆ. ಅಭ್ಯಾಸ ಮಾಡಿ. ಇಲ್ಲಿಗೆ ನಿಮಗೆ ಬೇಸಿಕ್ ಸೆಂಟೆನ್ಸಸ್ ಕಂಪ್ಲೀಟ್ ಆಯಿತು, ಸಾಕಿಷ್ಟು. ಇನ್ನು ಲೋಟ ಲಕಾರ, ಲಂಗ್ ಲಕಾರ, ವಿಧಿಲಿಂಗ್ ಲಕಾರ, ಇದಕ್ಕೆ ಎಲ್ಲದಕ್ಕೂ ಪ್ಯಾಸಿವ್ ವಾಯ್ಸ್ ಇದೆ. ಆದರೆ ಇವನ್ನೆಲ್ಲ ಹೇಳ್ತಾ ಹೋದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ನಿಮಗೆ ಸಿಲೆಬಸ್ಸಲ್ಲೂ ಇಲ್ಲ, ಎಕ್ಸಾಮಲ್ಲೂ ಬರಲ್ಲ, ಟ್ರಾನ್ಸ್ಲೇಷನ್ ಮಾಡೋದಕ್ಕೂ ಇರೋದಿಲ್ಲ. ಆದ್ದರಿಂದ ಇಷ್ಟು ಸಾಕು, ಇಷ್ಟು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇನ್ನೂ ನಿಮಗೆ ಹೆಚ್ಚಿನ ತಿಳುವಳಿಕೆ ಬೇಕು ಅಂತಾದರೆ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ನೋಟ್ಸ್ ತಯಾರು ಮಾಡಿ, ಎಕ್ಸ್ಟ್ರಾ ನೋಟ್ಸ್ ಎಲ್ಲ ವೆಬ್ಸೈಟಲ್ಲೇ ಹಾಕಿಬಿಟ್ಟಿರ್ತಾನೆ. ಬೇಕು ಅಂದರೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಅದಕ್ಕೇ ಬ್ರ್ಯಾಕೆಟಲ್ಲಿ ಹಾಕಿರ್ತಾನೆ, ನಾಟ್ ಇನ್ ಸಿಲೆಬಸ್, ನಾಟ್ ಫಾರ್ ಎಕ್ಸಾಮ್ ಅಂತ. ಆಸಕ್ತಿ ಇದ್ದವರು ಕಲ್ತುಕೊಳ್ಳಿ. ಇಲ್ಲಿಗೆ ನಿಮಗೆ ಬೇಸಿಕ್ ಸೆಂಟೆನ್ಸಸ್ ಆಯಿತು. ಏನೇ ಸಂಶಯ ಇದ್ದರೂ ಕೇಳಬಹುದು. ಮುಂದಿನ ತರಗತಿಗಳಲ್ಲಿ ಒಂದಿಷ್ಟು ನಿಮಗೆ ಪ್ಯಾರಾಗ್ರಾಫ್, ಕೆಲವು ಸೆಂಟೆನ್ಸ್ಗಳನ್ನು ಕೊಟ್ಟು ಅದನ್ನು ಹೇಗೆ ಮಾಡಬೇಕು ಅಂತ ಟೀಚ್ ಮಾಡ್ತಾನೆ. ಯಾಕಂದರೆ ಈಗ ಬೇಸಿಕ್ ಎಲ್ಲ ಆಯಿತು, ಇದನ್ನು ಆಧರಿಸಿಕೊಂಡು ಹೇಳಬೇಕಷ್ಟೆ. ಇಷ್ಟು ಸಾಕು. ನಾಳೆ ನೋಡೋಣ.